ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಲೋ ದರ್ಶನ್ ಅಭಿಮಾನಿಗಳೇ, ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ಸ್ವಾಗತ ಅಂತ ಹೇಳಿ ನನಗೆ ಮಾಡುತ್ತಿರುವಂತಹ ಕಮೆಂಟ್ಗೆ ಇಲ್ಲಿದೆ ನೋಡಿ ಉತ್ತರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಮಾನ್ಯ ಪ್ರಜೆಗಳು ಕೂಡ ಸುಪ್ರೀಂ ಕೋರ್ಟ್ ಆಶಾ ಕಿರಣ ಅಂತ ಹೇಳಿ ತಮ್ಮ ಇನ್ಸ್ಟಾ ಸ್ಟೇಟಸ್ ನಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ನಟಿ ರಮ್ಯಾ ಪೋಸ್ಟ್ ಮಾಡಿರುವಂತಹ ಸ್ಟೋರಿ ಏನಿದೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದರ್ಶನ್ ಅಭಿಮಾನಿಗಳಂತೂ ಕೆಟ್ಟ ಪದಗಳಿಂದ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮಾಡ್ತಿದ್ದಾರೆ, ಜೊತೆಗೆ ಟ್ರೋಲ್ ಮಾಡ್ತಿದ್ದಾರೆ. ಇದೀಗ ನಟಿ ರಮ್ಯಾ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. To all the D-Boss fans, welcome to my Instagram. Your comments are proof why Renuka's family needs a justice ಅಂತ ಹೇಳಿ ನಟಿ ರಮ್ಯಾ ಅವರು ಪೋಸ್ಟ್ ಮಾಡಿರುವಂತಹ ಸ್ಟೋರಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಮೊದಲ ಪೋಸ್ಟ್ನಲ್ಲಿ ಕೇಸ್ ಯಾವುದೇ ಇರಲಿ, ಯಾರದ್ದೇ ಇರಲಿ, ಸದಾ ನ್ಯಾಯದ ಪರ ಎನ್ನುವ ತೆರೆಯ ಮೇಲಷ್ಟೇ ಅಲ್ಲ, ಇದು ನಿಜ ಜೀವನದಲ್ಲೂ ಹೀರೋಯಿನ್ ರಮ್ಯಾ ಅಂತ ಬರೆಯಲಾಗಿದೆ. ರಮ್ಯಾ 2 ದಿನಗಳ ಹಿಂದೆ ಮಾಡಿದಂತಹ ಪೋಸ್ಟ್ ಇದೆ. ಇದರೊಂದಿಗೆ ಎಲ್ಲ ಡಿ-ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ ಅಂತ. ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಾಮೆಂಟ್ಸ್ಗಳೇ ಸಾಕ್ಷಿ ಅಂತ ಮತ್ತೊಂದು ಈಗ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಏನು ಬಂಧನವಾಗಿದ್ರಲ್ಲ, ಈ ಜೈಲು ವಾಸದ ನಂತರ ಎಲ್ಲ ಆರೋಪಿಗಳು ಜಾಮೀನನ್ನು ಪಡೆದು ಆಚೆ ಬಂದಿದ್ರು. ಇದೀಗ ದರ್ಶನ್ಗೆ ರಾಜ್ಯ ಹೈಕೋರ್ಟ್ ನೀಡಿದಂತಹ ಜಾಮೀನು ಏನಿದೆ ಅದನ್ನ ಆದೇಶವನ್ನ ಪ್ರಶ್ನಿಸಿ ಬೆಂಗಳೂರು ನಗರ ಪೊಲೀಸರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಮುಗಿದು ಹೋಗಿದೆ. ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗಿದ್ದು ಆದೇಶವನ್ನ ಕಾಯ್ದಿರಿಸಿದೆ. ಸೊ ಹೈಕೋರ್ಟ್ ರೀತಿ ತರಾತುರಿಯಲ್ಲಿ ಆದೇಶವನ್ನ ನಾವು ಕೊಡೋದಿಲ್ಲ ಅಂತ ಹೇಳಿ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹಾಗಾಗಿ 1 ವಾರದಲ್ಲಿ ನಾವು ಆದೇಶವನ್ನ ಪ್ರಕಟಿಸುತ್ತೇವೆ. 1.5 ಗಂಟೆಗಳ ಕಾಲ ವಾದ ಪ್ರತಿವಾದ ಆಲಿಸಿ ಕಡೆಯಲ್ಲಿ ಈ ಥರ ಆರೋಪಿಗಳ ಪರ ವಕೀಲರ ಮಾಹಿತಿಯನ್ನು ಕೇಳಿದೆ. ಸೊ ಎಲ್ಲ ಆರೋಪಿಗಳ ಪರ ವಕೀಲರು ಲಿಖಿತ ವಾದವನ್ನು ಮಂಡಿಸ್ಬೋದು. ಅಂದರೆ 1 ವಾರದಲ್ಲಿ 3 ಪುಟಗಳ ಮಾಹಿತಿಯನ್ನು ಕೊಡಬೇಕು. ಆ ಬಳಿಕ ಆದೇಶವನ್ನು ಕೊಡುವುದಾಗಿ ಕೂಡ ಕೋರ್ಟ್ ಹೇಳಿರುವಂಥದ್ದು. ಸೊ ಇದ್ರ ಬೆನ್ನಲ್ಲೇ ಈಗ ನಟಿ ರಮ್ಯಾ ಅವರು ಪೋಸ್ಟ್ ಮಾಡಿದ್ದಾರೆ. ಟು ಆಲ್ ದ D-Boss ಫ್ಯಾನ್ಸ್, ವೆಲ್ಕಮ್ ಟು ಮೈ ಇನ್ಸ್ಟಾಗ್ರಾಮ್. ಯುವರ್ ಕಮೆಂಟ್ಸ್ ಆರ್ ಪ್ರೂಫ್ ವೈ ರೇಣುಕಾಸ್ವಾಮೀಸ್ ಫ್ಯಾಮಿಲಿ ನೀಡ್ಸ್ ಎ ಜಸ್ಟಿಸ್ ಅಂತ ಹೇಳಿ ಪೋಸ್ಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಈಗ ನಟಿ ರಮ್ಯಾ ಈ ರೀತಿಯಾಗಿ ಆಕ್ರೋಶವನ್ನು ತೋಡ್ಕೊಂಡಿದ್ದಾರೆ.